ಅವ್ರನ್ನ ಭೇಟಿ ಮಾಡಿ ಇದೀಗ ಮಾಗಡಿಯ ಬಾಲಕೃಷ್ಣ ಅವರು ಹೊರಬಂದಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು ಸರ್? ಎಲ್ರಿಗೂ ಒಂದೇ ಸರಿ ಹೇಳ್ಬಿಟ್ಟಿದ್ರೆ ಹೇಳ್ತಿದ್ದಪ್ಪ. ಏನಿಲ್ಲ ಸರ್, ಏನು ಸಂಘಟನೆ, ಪಕ್ಷದ ಸಂಘಟನೆ ವಿಚಾರ ಚರ್ಚೆ ಆಯಿತು, ಅಭಿವೃದ್ಧಿ ವಿಚಾರ ಚರ್ಚೆ ಆಯಿತು, ಗ್ಯಾರಂಟಿಗಳ ವಿಚಾರ ಚರ್ಚೆ ಆಯಿತು, ನಾಮಿನೇಷನ್ ವಿಚಾರ ಚರ್ಚೆ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ಕೆಲವು ಶಾಸಕರಿಗೆ ಹೇಳ್ತಾ ಇರುವಂಥದ್ದು ಏನಂದರೆ ನಮಗೆ ಅನುದಾನ ಸಿಗ್ತಿಲ್ಲ ಅಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ತಾವು ಹೇಳಿದ್ರಿ ನಮಗೆ ಸರಿಯಾಗಿ ಅನುದಾನ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಏನು ನಡೀತಾ ಇದೆ ಅಂತ? ಅನುದಾನ ಅವ್ರನ್ನ ಕೇಳಬೇಕು ನೀವು. ನಮಗೆ ಸಾಕಷ್ಟು ಅನುದಾನ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಎಲ್ಲ ಮಂತ್ರಿಗಳು ಕೊಟ್ಟವ್ರೆ, ಎಲ್ಲರೂ ಕೂಡ ಅನುದಾನ ಕೊಟ್ಟವ್ರೆ. ಅನುದಾನ ಕೊಟ್ಟಿರೋದನ್ನ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ತಾವು ಈ ಹಿಂದೆ ಒಂದು ಮಾತು ಹೇಳಿದ್ರಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಸಿಗಬೇಕು, ಅವರು CM ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಈಗಲೂ ಆ ಮಾತಿಗೆ ಬದ್ಧ ಇದ್ದೀರಾ ಅಂತ? ಖಂಡಿತ ಬದ್ಧ ಇದ್ದೀವಿ. ಈಗೇನೋ ನೋಟಿಸ್ ಕೊಡ್ತಾರಂತ, ಅದಕ್ಕೆ ಅದು ಹೇಳೋದು ಬೇಡ. ಇನ್ನು ಅದಕ್ಕೆ ಅಧ್ಯಕ್ಷರು ಏನೋ ಮಾತಾಡೋದು ನೋಟಿಸ್ ಕೊಡ್ತೀವಿ ಅಂತ ಹೇಳೋರು, ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಬೇಡ ಈಗ. ಇಲ್ಲ, ಕೆಲವರು ಮಾತನಾಡ್ತಾರೆ, ಅವ್ರಿಗೆ ಮಾತ್ರ ನೋಟಿಸ್ ಆಗಿಲ್ವಲ್ಲ ಅಂತ ಸಚಿವರು ಮಾತನಾಡ್ತಾರೆ. ನೀವು ಅಧ್ಯಕ್ಷರನ್ನ ಕೇಳ್ಬೇಕು. ಅದಕ್ಕೆ ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ಚರ್ಚೆ ಆಯ್ತಾ ಅಂತ? ರಾಜಕೀಯ ಚರ್ಚೆ ಏನೂ ಆಗಿಲ್ಲ. ಇದಿಷ್ಟು ಮಾಗಡಿಯ ಬಾಲಕೃಷ್ಣ ಅವರ ಮಾತುಗಳು. ನಾವು ಯಾವುದೇ ರೀತಿಯಾದಂಥ ಬೇಡಿಕೆಗಳನ್ನಿಟ್ಟಿಲ್ಲ, ಆದರೆ ನಮಗೆ ಸಿಗಬೇಕಾದಂಥ ಎಲ್ಲ ಅನುದಾನವೂ ಸಹ ಸಿಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಅವಧಿಗೆ CM ಆಗಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.